ಮಂಡ್ಯ ಜಿಲ್ಲೆಯ ಕೇಸೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 111 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಡಿವೈಎಸ್ಪಿ ಯಶವಂತ್ ಕುಮಾರ್ ನೇತೃತ್ವದ ತಂಡ ತಡರಾತ್ರಿ ದಾಳಿ ನಡೆಸಿದ್ದು, ಒರಿಸ್ಸಾದಿಂದ ಅಕ್ರಮವಾಗಿ ಮಂಡ್ಯ ಜಿಲ್ಲೆಗೆ ಗಾಂಜಾ ಸಾಗಿಸಲಾಗುತ್ತಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಕಾರ್ಯಾಚರಣೆಯ ವೇಳೆ ಕಾರೊಂದನ್ನು ಜಪ್ತಿ ಮಾಡಲಾಗಿದ್ದು, ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಕಾರು ಮತ್ತು ವಶಪಡಿಸಿಕೊಂಡ ಗಾಂಜಾ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಶ್ರೀನಿವಾಸಲು ಎಂಬಾತನನ್ನು ಬಂಧಿಸಲಾಗಿದೆ ಎಂದು ತಿಳಿದು ಬಂದಿದೆ. ಆರೋಪಿ ಆಂಧ್ರ ಪ್ರದೇಶ ಮೂಲದವನಾಗಿದ್ದು, ವೀರಾಂಜನಪುರದ ಸಂಪರ್ಕ ಹೊಂದಿದ್ದಾನೆ ಎನ್ನಲಾಗಿದೆ. ಇನ್ನೊಬ್ಬ ವ್ಯಕ್ತಿಯು ಈ ಜಾಲದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದ್ದು, ಆತನ ಬಗ್ಗೆ ತನಿಖೆ ನಡೆಯುತ್ತಿದೆ. ಮೂಲಗಳ ಪ್ರಕಾರ ಗಾಂಜಾ ತುಮಕೂರಿನಲ್ಲಿ ಪಡೆದುಕೊಳ್ಳುವ ಯೋಜನೆ ಇದ್ದು, ನಂತರ ಮಾರ್ಗ ಬದಲಾವಣೆಯ ಕಾರಣದಿಂದ ವಾಪಸ್ ತೆರಳುವ ಸಂದರ್ಭದಲ್ಲೇ ಪೊಲೀಸರು ದಾಳಿ ನಡೆಸಿದ್ದಾರೆ. ಘಟನೆ ಸಂಬಂಧ ಕೇಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತನಿಖೆ ಮುಂದುವರೆದಿದ್ದು, ಈ ಜಾಲದ ಹಿಂದಿರುವ ಇತರ ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದ್ದಾರೆ. ದಿವಸ ದಿನಾಂಕ 17ನೇ ತಾರೀಕು ಒಂದು ಬಾತ್ಮೀದಾರರ ಮಾಹಿತಿ ಬರುತ್ತೆ. ಅದರಲ್ಲಿ ಒಂದು ವೆಹಿಕಲಲ್ಲಿ ಗಾಂಜಾ ತುಂಬಿಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಶವಂತ್ ಕುಮಾರ್ DSP ಮಳವಳ್ಳಿ ಹಾಗೂ ಮದ್ದೂರು ರೂರಲ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ನಾರಾಯಣ ಮತ್ತು ಟೌನ್ ಇನ್ಸ್ಪೆಕ್ಟರ್ ನವೀನ್ ಹಾಗೂ KM ದೊಡ್ಡಿ ಇನ್ಸ್ಪೆಕ್ಟರ್ ಅನಿಲ್ ಮತ್ತು PSIಗಳಾದ ಭೀಮೇಶು, ಪ್ರಕಾಶ್, ಲಿಂಗರಾಜು ಇವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಿ ಮತ್ತು ಅವರು ಒಂದು ಬ್ಯಾರಿಕೇಡ್ ಹಾಕ್ಕೊಂಡು ನಾಕಾಬಂದಿ ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಅವರು ವೆಹಿಕಲ್ಸ್ ಚೆಕ್ ಮಾಡಬೇಕಾದ್ರೆ ಒಂದು XS4 ವೆಹಿಕಲ್ಲು KA03 MP 1635 ವೆಹಿಕಲ್ನಲ್ಲಿ ಒಂದು ವ್ಯಕ್ತಿ ಬರ್ತಾರೆ. ಅದು ಕೇಳಿ ವಿಚಾರಿಸಲಾಗಿ ಅವ್ರ ಹೆಸರು ಶ್ರೀನಿವಾಸಲು ಅಂತ ಗೊತ್ತಾಗುತ್ತೆ. ವೆಹಿಕಲ್ ಚೆಕ್ ಮಾಡಿದಾಗ ಸುಮಾರು 111 ಗ್ರಾಮು 4 ml 111 kg 4 ಗ್ರಾಮ್ ಅಷ್ಟು ಗಾಂಜಾವನ್ನು ವಶಪಡಿಸ್ಕೊಳ್ಳೋಕ್ಕಾಗಿದೆ. ಟೋಟಲಿ 5 ಬ್ಯಾಗ್ಸ್ ಇರುತ್ತೆ. ಅದನ್ನು ತೆಗೆದು ಚೆಕ್ ಮಾಡಿದಾಗ 111 kg ಇರುತ್ತೆ ಗಾಂಜಾ. ಇವರು ಮೂಲತಃ ಶ್ರೀನಿವಾಸಲು ಅವರು ವೀರಾಂಜನಪುರ ಮಲಕನ ಚರವು ಮಂಡಲ್, ಅನ್ನಮಯ ಜಿಲ್ಲೆ, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶವರು ಅಂತ ತಿಳಿದು ಬಂದಿರುತ್ತೆ. ಇವರು ಬೇರೆ ಯಾರಾದರೂ ಅಕ್ಯೂಸ್ಡ್ ಇದ್ರಾ ಮತ್ತು ಯಾರಿಗೆ ಇಲ್ಲಿಗೆ ಸಪ್ಲೈ ಮಾಡಲಿಕ್ಕೆ ಅದು ಹೋಗ್ತಾಯಿತ್ತು ಮತ್ತು ಎಲ್ಲಿಂದ ಅವರು ತೊಗೊಂಡ್ರು ಅದ್ರ ಬಗ್ಗೆ ವಿಚಾರಿಸಿದಾಗ ಇನ್ನೂ ಅಷ್ಟು ಕ್ಲಿಯರಾಗಿ ಗೊತ್ತಾಗಿಲ್ಲ. ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಇವರು ಈ ಒಂದು ಏನಿದೆ ಗಾಂಜಾ ಇದನ್ನು ಒರಿಸ್ಸಾ ಇಂದ ತೊಗೊಂಡು ಬರ್ತಾ ಇದ್ದಾರೆ ಅಂತ ಈಗ ತಿಳಿದು ಬಂದಿದೆ. ಇನ್ನು ಮುಂದಿನ ವಿಚಾರಣೆ ತನಿಖೆಯಿಂದ ತಿಳಿಬೇಕಾಗಿದೆ. ಅವರು ಆ್ಯಕ್ಚುಲಿ ಒರಿಸ್ಸಾಯಿಂದ ರಿಸೀವ್ ಮಾಡಿ ಅದಾದಮೇಲೆ ವಿಶಾಖಪಟ್ಟಣಂ ಮಾರ್ಗವಾಗಿ ತದನಂತರ ತುಮಕೂರು, ಗುಬ್ಬಿ, ಅಲ್ಲಿಂದ ಯಡಿಯೂರು, ಅಲ್ಲಿಂದ ಕೆಸ್ತೂರು ಬಂದಿದ್ದಾರೆ ಅಂತ ತಿಳಿದು ಬಂದಿದೆ. ಇದೆ ವೆಹಿಕಲ್ಲೇನೆ XS4 ವೆಹಿಕಲಲ್ಲಿ. ಮುಂಚೆ ಇವರು ಈ ಹಿಂದೆ ವಿಶಾಖಪಟ್ಟಣಮಲ್ಲಿ 2 ಕೇಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಉಪ್ಪರ್ಪೇಟೆಯಲ್ಲಿ 2025 ಅಲ್ಲಿ ಒಂದು ಕೇಸ್ ಮಾಡಿದ್ದಾರೆ ಇವ್ರ ಮೇಲೆ ಅಂತ ತಿಳಿದು ಬಂದಿದೆ. ಡೆಸ್ಟಿನಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಅವರು ಹೇಳೋದು ಅವ್ರಿಗೆ ಇದರಲ್ಲಿ ತುಮಕೂರಿನಲ್ಲಿ ಬೇರೆ ಯಾರೋ ಬಂದು ರಿಸೀವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಇನ್ನು ಅವ್ರನ್ನ ಕಸ್ಟಡಿ ತೊಗೊಂಡು ಮತ್ತೆ ವಿಚಾರಣೆ ಮಾಡಿದಾಗ ವಿಚಾರಣೆಯಿಂದ ಇನ್ನು ತಿಳಿಯಬೇಕಾಗಿದೆ ಡೀಟೇಲ್ಸ್. ಅಲ್ಲಲ್ಲ, ಯಾರು ರಿಸೀವರ್ ಇದ್ದಾರೆ ಅವರು ಅಲ್ಲಿಗೆ ಬರಬೇಕಾಗಿರ್ತದೆ, ತುಮಕೂರಿಗೆ ಬರಬೇಕಾಗಿರುತ್ತೆ. ಬಟ್ ಅವ್ರು ಬರಲ್ಲ ಅಲ್ಲಿ. ಮತ್ತು ಇವರು ಟ್ರಾನ್ಸಿಟ್ ಇದು ಇಲ್ಲಿ ಈ ಮಾರ್ಗವಾಗಿ ಮುಂದೆ ಎಲ್ಲೋ ಹೋಗಬೇಕಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಯಾರೋ ಇದ್ದಾರೆ ಇದರಲ್ಲಿ, ಅಂದರೆ ಯಾವ ಡೆಸ್ಟಿನಿಗೆ ಎಲ್ಲಿ ತಂದು ಕೊಡಬೇಕು ಅನ್ನೋ ಇನ್ನೊಬ್ಬರು ಇದ್ದಾರೆ. ಅವ್ರ ಹೆಸರು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ವಿಚಾರಣೆ ಮಾಡಿ ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕು. ಈಗ ಸಿಕ್ಕಿರೋದು ಒಬ್ಬರು ಸಿಕ್ಕಿದ್ದಾರೆ, ಶ್ರೀನಿವಾಸಲು ಅಂತ. ವೆಹಿಕಲ್ಲು ಇಲ್ಲೇ ಲೋಕಲ್ ನಾಗಮಂಗಲದವರು ಅಂತ ತಿಳಿದು ಬಂದಿದೆ. ಅದ್ರ ಬಗ್ಗೆ ಸಹ ವಿಚಾರಣೆ ಮಾಡಬೇಕು.